ಒಂದು FIR ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮಲ್ಲಿ. ಬೇಸಿಕಲಿ ನಮ್ಮ ಶಿಲ್ಘಟ್ಟ ಮೊರಾಯಕ್ ಅಮೃತ ಬಳ್ಳಾರ್ ಅವ್ರಿಗೆ ಫೋನಲ್ಲಿ ಬೈದಿದ್ದಾರೆ, ಈ ಥರದ್ದು ಒಂದು ಕಂಪ್ಲೇಂಟ್ ಇತ್ತು. ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟೆಡ್ ಕ್ರಿಮಿನಲ್ ಇಂಟಿಮಿಡೇಷನ್ FIR ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೌಡ ಅವ್ರ ಮೇಲೆ FIR ಆಗಿತ್ತು. ಅದನ್ನ ಆಮೇಲಿಂದ ಈ ಕೇಸ್ ರಿಜಿಸ್ಟರ್ ಆದ್ಮೇಲಿಂದ ನಾವು ಅವ್ರಿಗೆ ಸಿಕ್ಯೂರ್ ಮಾಡೋಕ್ಕೆ, ಟ್ರೇಸ್ ಮಾಡೋಕ್ಕೆ ಎಫರ್ಟ್ಸ್ ಮಾಡಿದ್ದೀವಿ. 14th ಯಾವಾಗ FIR ಆಯಿತು, ಆಮೇಲಿಂದ ಮೊದಲಿಂದ ಇವರು FIR ಆಗೋಕ್ಕೆ ಮುಂಚೆಯಿಂದ ಇವರು ಬೆಂಗಳೂರು ಬಿಟ್ಟು ಬೇರೆ ಬೆಂಗಳೂರು ಆಫೀಸ್ ಮನೆ ಬಿಟ್ಟು ಬೇರೆ ಯಾವುದು ದಾರಿಗೆ ಹೋಗಿದ್ದಾರೆ, ಈ ಥರ ಮಾಹಿತಿ ಇತ್ತು. ನಮ್ಮ ಟೀಮ್ ವಗೇರೆ ಎಲ್ಲ ಇವತ್ತು ಬೆಂಗಳೂರಲ್ಲಿ ಯಾವ ಪ್ಲೇಸಸ್ ಇತ್ತು, ಆಫೀಸ್ ಮತ್ತೆ ಮನೆ ವಗೇರೆ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವುದು ಹೊರಗಡೆ ಹೋಗಿದ್ದಾರೆ ಈ ಥರ ನಮಗೆ ಮಾಹಿತಿ ಬಂದಿತ್ತು. ಆಮೇಲೆ ನಾವು ಸೆಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು, ಸೆಕ್ಯೂರ್ ಮಾಡಬೇಕು, ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ವಿ. ಸೊ ಲಾಸ್ಟ್ 10-12 ಡೇಸಿಂದ ಇದು ನಡ್ತಾ ಇತ್ತು. ಆಮೇಲೆ ನಮಗೆ ನಿನ್ನೆ ಆರೋಪಿ ರಾಜೀವ್ ಗೌಡ ಅವರು ಕೇರಳ ಮಲಪ್ಪುರಂ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ರು ಪರ್ಸನ್ಸ್ ಇತ್ತು, ಅವರು ಕೂಡ ಅವರಿಗೆ ಸ್ವಲ್ಪ ಹೆಲ್ಪ್ ವಗೇರೆ ಮಾಡಿದ್ದಾರೆ, ಶೆಲ್ಟರ್ ವಗೇರೆ ಕೊಟ್ಟಿದ್ದಾರೆ. ಅವ್ರದ್ದು ಕಾರಲ್ಲಿ 2 ಜನ ಓಡಾಡ್ತಾ ಇತ್ತು ಅಲ್ಲಿ. ಸೊ ಬೇಸಿಕಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು, ಮ್ಯಾಂಗ್ಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ. ನಿನ್ನೆ ಈವ್ನಿಂಗ್ ಟೈಮ್ 4:30 ಅರೌಂಡ್ ನಾವು ಇವರಿಗೆ ಒಂದು ಜಾಗ ಇದೆ ಮಲಪ್ಪುರಂ ಡಿಸ್ಟ್ರಿಕ್ಟಲ್ಲಿ ಬಾಜಿಕಡು, ಅಲ್ಲಿ ನಾವು ಇವರಿಗೆ ಸೆಕ್ಯೂರ್ ಮಾಡಿದ್ವಿ. ಆಮೇಲೆ ಈಗ ನಾವು ಕರ್ಕೊಂಡು ಬಂದಿದ್ದೀವಿ ಅವರಿಗೆ, ಬೇರೆ ಪ್ರೊಸೀಜರ್ಸ್ ವಗೇರೆ ಎಲ್ಲ ನಡ್ತಾ ಇದೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಇವತ್ತು ಮೊದಲಿಂದ ಫ್ರೆಂಡ್ಶಿಪ್ ಇದೆ, ಬಿಸ್ನೆಸ್ ಪಾರ್ಟ್ನರ್ಸ್ ವಗೇರೆ ಏನು ಮತ್ತೆ ಮೊದಲಿಂದ ಫ್ರೆಂಡ್ಶಿಪ್ ಇದೆ. ಅವರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ. ಈ ಥರ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಅವ್ರಿಗೆ ಕೂಡ ನಾವು ಸೆಕ್ಯೂರ್ ಮಾಡಿ ಅವ್ರದ್ದು ಕೂಡ ಇಂಟರ್ಗೇಷನ್ ವಗೇರೆ ಮಾಡ್ತಾ ಇದ್ದೀವಿ, ಏನು ಹೆಲ್ಪ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ನಾನು ಸ್ಟಾರ್ಟಿಂಗಲ್ಲಿ ತಮ್ಮೆಲ್ಲರಿಗೆ ಶೇರ್ ಮಾಡಿದ್ದೀನಿ. 14th ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮಿಂದ ನಾವು ಸೆಕ್ಯೂರ್ ಮಾಡೋಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಆ ದಿನ ಅವರು ತಪ್ಪಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಂದ ಅಬ್ಸ್ಕಾಂಡಿಂಗ್ ಆಗಿತ್ತು. ಆಮೇಲಿಂದ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ ಬೇರೆ ಜಾಗ ಚೆಕ್ ಮಾಡಿದ್ದೀವಿ. ಮತ್ತು ನಮ್ಮ ಸೈಡಿಂದ ಎಲ್ಲ 100% ಪ್ರಯತ್ನ ಮಾಡಿದ್ದೀವಿ ನಾವು. ಆಮೇಲೆ ಕೂಡ 10-12 ಡೇಸ್ ಆಯಿತು. ಬಟ್ ನಮಗೆ ಕಾನೂನು ಪ್ರಕಾರ ಏನು ಮಾಡಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡಿ ಎಲ್ಲ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅವರು. ನಮ್ಮ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸೈಬರ್ ಇನ್ಸ್ಪೆಕ್ಟರ್ ವಗೇರೆ ರೆಗ್ಯುಲರ್ ಆಗಿ ಈ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ. ಮತ್ತು ಆಮೇಲೆ ಸ್ವಲ್ಪ ನಮಗೆ ಸಿನ್ಸ್ ಲೇಟ್ ಆಗ್ತಾ ಇತ್ತು, ಸೊ ಬೇರೆ ಜನ ಇನ್ಸ್ಪೆಕ್ಟರ್ಸ್ ಬೇರೆ ರೇಂಜ್ ಅಲ್ಲಿ ಬೇರೆ ಇನ್ಸ್ಪೆಕ್ಟರ್ಸ್ಗೆ ಕೂಡ ನಾವು ಅವರಿಂದ ಕೂಡ ಹೆಲ್ಪ್ ತಗೊಂಡಿದ್ದೀವಿ. ನಾನು ಏನು ಹೇಳೋಕ್ಕೆ ಹೋಗಲ್ಲ. ನನ್ನ ಪ್ರಕಾರ ನಮ್ಮದು ಏನು ಡ್ಯೂಟಿ ಇದೆ, ನಮ್ಮ ಕೆಲಸ ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಿತ್ತು. ಅದನ್ನು ನಾವು ತುಂಬ ಫುಲ್ ಎಫರ್ಟ್ಸ್ ಮಾಡಿ ನಮಗೆ ಯಾವಾಗ ಪೂರ್ಣ ಮಾಹಿತಿ ಬಂದಿತ್ತು ನಮಗೆ ಸಿಕ್ಕಿದ್ದಾರೆ, ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಹೇಗೆ ಹೋಗಬೇಕು, ಏನು ಮಾಡಬೇಕು ಅದು ಮಾಡ್ತೀವಿ. ಯಾವ ಕೇಸಲ್ಲಿ ಕೋರ್ಟ್ ಇದೆ ಅದೇ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಶಿಲ್ಘಟ್ಟಲ್ಲಿ ಕೇಸ್ ಇದೆ, ಶಿಲ್ಘಟ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಮೈಕಲ್ ರಿಗೋ ಇದೆ, ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಫರ್ನಿಚರ್ ಕೆಲಸ ವಗೇರೆ ಫರ್ನಿಚರ್ ಬಿಸ್ನೆಸ್ ವಗೇರೆ ಮಾಡ್ತಾ ಇದ್ದಾರೆ ಅವರು. ಬಟ್ ಅವರು ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಅರೌಂಡ್ 60 ಏಜ್ ಇದೆ ಅವ್ರದ್ದು. ಅವರು ಇವರಿಗೆ ಮೊದಲಿಂದ ಫ್ರೆಂಡ್ಶಿಪ್ ವಗೇರೆ ಇದೆ, ಮೊದಲಿಂದ ಪರಿಚಯ ಇದೆ. ಸೊ ಬೆಂಗಳೂರಲ್ಲಿ ಅವ್ರದ್ದು ನೇಟಿವ್ ಬೆಂಗಳೂರು ಇದೆ. ಬೆಂಗಳೂರಲ್ಲಿ ಹೋಗುವಾಗ ಆ ಟೈಮ್ಗೆ ಶೆಲ್ಟರ್ ವಗೇರೆ ಕೊಟ್ಟಿದ್ದಾರೆ. ಆಮೇಲೆ ಇವ್ರದ್ದು ಕಾರಲ್ಲಿ ನಿನ್ನೆ ನಮಗೆ ಸಿಕ್ಕಿದ್ದಾರೆ 2 ಜನ. ಒಂದು ಮಾರುತಿ ಬ್ರೆಜಾ ಕಾರ್ ಇದೆ, ಆ ಬ್ರೆಜಾ ಕಾರಲ್ಲಿ 2 ಜನ ಸಿಕ್ಕಿದ್ದಾರೆ ನಿನ್ನೆ ನಮಗೆ. ಹೌದು, ನಮಗೆ ಯಾವಾಗ ನಾವು ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಆ ಟೈಮ್ಗೆ ಅಲ್ಲಿ 2 ಜನ ಸಿಕ್ಕಿದ್ದಾರೆ. ಯಾರು ಒಬ್ರು ಅವ್ರದ್ದು ಫ್ರೆಂಡ್ ಇದ್ದಾರೆ, ಮತ್ತೆ ನಮ್ಮ ಆರೋಪಿ 2 ಜನ ಸಿಕ್ಕಿದ್ದಾರೆ. ಬೇರೆ ಏನಾದರೂ ಈ ಥರದ್ದು ಯಾರಾದರೂ ರೋಲ್ ಇದೆ ಅದು ಕೂಡ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ, ಈಗ ಇನ್ವೆಸ್ಟಿಗೇಷನ್ ನಡ್ತಾ ಇದ್ವಿ. ಅವ್ರ ಜೊತೆ ನಾವು ಮಾತಾಡ್ತೀವಿ, ಕೇಳ್ತೀವಿ ಬೇರೆ ಏನೇನಿತ್ತು ಈ ಥರ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಕಾಪರೇಷನ್ ಮಾಡ್ತಾರೆ. ಸೊ ಅವ್ರಿಗೆ ಕೂಡ ಹೇಳಿಕೆ ವಗೇರೆ ತಗೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ ಸೇರಿಸ್ತೀವಿ ವಗೇರೆ ತಗೊಂಡು ಅದನ್ನು ಚೆಕ್ ಮಾಡಬೇಕು. ಮತ್ತೆ ಕಾಲ್ ಡೀಟೇಲ್ಸ್ ವಗೇರೆ ತಗೊಂಡು ಅದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡ್ತೀವಿ ನಾವು.
ಸರ್ ಆ ವ್ಯಕ್ತಿ ಬಗ್ಗೆ ಬೇರೆ ಎಲ್ಲ ಆರೋಪಗಳು ದೂರುಗಳು ಕೇಳಿ ಬಂದಿತ್ತು ಅದೆಲ್ಲ ತನಿಖೆ ಮಾಡ್ತಾ ಇದ್ದೀವಿ. ಅದು ಹಳೆ ಕೇಸಸ್ ಇದೆ ನೋಡಿ. ನಾನು ಚಿಂತಾಮಣಿ ಎಸ್ ಪಿ ಇದ್ದಾಗ ಆ ಟೈಮ್ಗೆ ಅಟ್ರೋಸಿಟಿ ಕೇಸಸ್ ನಾನೇ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ. ಬೇರೆ ಫೈನಾನ್ಷಿಯಲ್ ಫ್ರಾಡ್ಸ್ ವಗೇರಾ ರಿಲೇಟೆಡ್ ಕೇಸಸ್ ವಗೇರಾ ಇದೆ. ಸೊ ಆ ಕೇಸಸ್ದು ಡೀಟೇಲ್ಸ್ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಆ ಕೇಸಸ್ ಆಲ್ರೆಡಿ ಸ್ಟೇಟಸ್ ಏನಿದೆ, ಈ ಕೇಸ್ ನಮಗೆ ಈಗ ಶಿಲ್ಘಟ್ಟಲ್ಲಿ ಏನಾಗಿದೆ ಅದು ಸಂಬಂಧ ಇಲ್ಲ. ನಾವು ನಮ್ಮ ಕೇಸ್ ಈಗ ಏನು ರಿಜಿಸ್ಟರ್ ಆಗಿದೆ ಆ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಬೇರೆ ಕೇಸ್ ಏನಾದರೂ ರಿಜಿಸ್ಟರ್ ಆಗಿದೆ? ಈ ಇಶ್ಯೂ ಸಂಬಂಧಪಟ್ಟ ಟೋಟಲಿ 2 FIR ಆಗಲ್ಲ 14th ಆಗಿತ್ತು. ಒಂದು FIR ಪೌರಾಯುಕ್ತ ಅಮೃತ ಗೋಳಾರ್ ಅವರಿಂದ ಆಗಿತ್ತು. ಇನ್ನೊಂದು FIR ಶ್ರೀನಿವಾಸ್ ಅವರು JDS ಪಾರ್ಟಿ ವರ್ಕರ್ ಇದ್ದಾರೆ, ಅವ್ರ ಕಡೆಯಿಂದ ಆಗಿತ್ತು. ಆಮೇಲೆ ಸ್ವಲ್ಪ ದಿನ ಯಾವುದೋ ಒಂದು ಅನಾಮಧೇಯ ಲೆಟರ್ ಬಂದಿದೆ ಪೌರಾಯುಕ್ತ ಅವರಿಗೆ. ಆ ಟೈಮಿಗೆ ಕೂಡ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ನಾವು ಅನ್ನೋನ್ ಪರ್ಸನ್ ಮೇಲೆ ಒಂದು FIR ಮಾಡಿದ್ದೀವಿ. ಅದು ಪೊಲೀಸ್ ಪ್ರೊಸೀಜರ್ ಇದೆ. ನಾವು ಕಾನೂನು ಪ್ರಕಾರ ಏನೇನು ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಅದು ನಾವು ಫಾಲೋ ಮಾಡ್ತಾ ಇದ್ದೀವಿ. ಯಾವ ಜಾಗ ಕರ್ಕೊಂಡು ಹೋಗಬೇಕು, ಯಾವ ಜಾಗ ಕರ್ಕೊಂಡು ಹೋಗಬಾರ್ದು ಅದು ಪೊಲೀಸ್ದು ಡಿಸಿಷನ್ ಇದೆ. ನಾವು ನಮ್ಮ ಡಿಸಿಷನ್ ನಾವು ಹೇಗೆ ತರ ಮ್ಯಾನೇಜ್ ಮಾಡಬೇಕು ಸಿಚುವೇಶನ್ ಅದೇ ತರ ನಾವು ಮಾಡ್ತಾ ಇದ್ದೀವಿ. ಅಜ್ಞಾತ ಸ್ಥಳದಲ್ಲಿ ಏನಿತ್ತು ಅಂತ ಸರ್ ಇದೆ? ನಮಗೆ ತೋ ಜ್ಞಾತ ಇದೆ, ನಮ್ಗೆ ಅಜ್ಞಾತ ಇದೆ, ನಮ್ಗೆ ಏನ್ ಸಮಸ್ಯೆ ಇಲ್ಲ. ಏನಿಲ್ಲ, ನಿಜವಾಗ್ಲೂ ಹೇಳ್ಬೇಕು ತೋ ಪಬ್ಲಿಕ್ ಮೀಡಿಯಾ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ಗೆ ಅಡ್ಡ ಆಗುತ್ತೆ. ನಮ್ಮ ಇನ್ವೆಸ್ಟಿಗೇಷನ್ ನಾವು ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಬೇಕು, ಯಾವುದು ತರದ್ದು ಪ್ರೊಸೀಜರಲ್ ಲ್ಯಾಪ್ಸ್ ಆಗಬಾರ್ದು. ಈ ಕಾರಣ ಬಗ್ಗೆ ನಾವು ಎಲ್ಲ ಕಾನೂನು ಪ್ರಕಾರ ಏನಿದೆ ಪ್ರೊಸೀಜರ್ಸ್ ಅದು ಮಾಡಬೇಕು. ಈ ಕಾರಣ ಬಗ್ಗೆ ನಾವು ಎಲ್ಲ ಎಚ್ಚರಿಕೆ ತಗೊಳ್ತಾ ಇದ್ದೀವಿ. ಈ ಕಾರಣ ಬಗ್ಗೆ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ. ಆಮೇಲೆ ಏನ್ ಪ್ರೊಸೀಜರ್ಸ್ ಮಾಡಬೇಕು ಆ ಪ್ರೊಸೀಜರ್ಸ್ ಮುಂದೆ ಮಾಡ್ತೀವಿ. 3 ತಂಡ ನಾವು ಇಲ್ಲಿ ಮಾಡಿದ್ದೀವಿ. ನಮ್ಮ DSP ಚಿಂತಾಮಣಿ ನೇತೃತ್ವದಲ್ಲಿ ನಮ್ಮ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮತ್ತೆ ಚಿಂತಾಮಣಿ ರೂರಲ್ ಇನ್ಸ್ಪೆಕ್ಟರ್ ಮತ್ತೆ ಇಲ್ಲಿ ಸ್ಯಾನ್ ಸ್ಟೇಷನ್ದು ಸ್ಟಾಫ್ ಕೂಡ DSP ಮತ್ತೆ ಇನ್ಸ್ಪೆಕ್ಟರ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿ ಬೇರೆ ಸಿನ್ಸ್ ಇದು ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಮಾಹಿತಿ ಕಲೆಕ್ಟ್ ಮಾಡಿದಾಗ ಆ ಟೈಮ್ಗೆ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ ಕೂಡ ನಾವು ಹೆಲ್ಪ್ ತಗೊಂಡಿದ್ದೀವಿ. ಸೊ ಬೇರೆ ಇನ್ಸ್ಪೆಕ್ಟರ್ಸ್ 2-3-4 ಜನ ಅದು ಕೂಡ ಹೆಲ್ಪ್ ಮಾಡಿದ್ದಾರೆ. ಟೋಟಲ್ ಆಲ್ರೆಡಿ 3 ತಂಡ ನಾವು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿ ಅರೌಂಡ್ 20-25 ಸಿಬ್ಬಂದಿ ವಗೇರಾಗಿ ಅವ್ರ ಜೊತೆಗೆ ನೇಮಕ ಮಾಡಿ ಕಳಿಸಿದ್ದೀವಿ. ಅದು ನೋಡಿ ಇಲ್ಲಿಂದ ಹೋಗಿದ್ದಾರೆ. ಈಗ ನಮ್ಮ ಮೀಡಿಯಾ ಫ್ರೆಂಡ್ ಅವರು ಹೇಳ್ತಾ ಇದ್ದಾರೆ ಟೆಕ್ನಾಲಜಿ ಎಷ್ಟು ಜಾಸ್ತಿ ಯೂಸ್ ಆಗ್ತಾ ಇದೆ. ಅದೇ CCTV ವಗೇರಾ ಕ್ಯಾಮ್ರಾ ಮತ್ತೆ ಫಾಸ್ಟ್ ಆಗಿದೆಯಾ ಮತ್ತೆ ಯಾವ ಗಾಡಿಯಿಂದ ಹೋಗಿದ್ದಾರೆ ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ. ಈಗ CCTV ಯೂಸೇಜ್ ತುಂಬ ಜಾಸ್ತಿ ಆಗಿದೆ. ಮತ್ತೆ ಎಲ್ಲ ರೋಡ್ಸ್ ಅಲ್ಲಿ ಟೋಲ್ಸ್ ಇದೆ, ಟೋಲ್ಸ್ ಇಂದ ಪಾಸ್ ಆಗಬೇಕು. ಟೋಲ್ ಅಲ್ಲಿ ಫಾಸ್ಟ್ಯಾಗ್ ವಗೇರಾ ಅದು ರಿಜಿಸ್ಟ್ರೇಷನ್ ಕೂಡ ಇದೆ. ಫಾಸ್ಟ್ಯಾಗ್ ಟ್ರಾನ್ಸಾಕ್ಷನ್ಸ್ ಕೂಡ ಆಗುತ್ತೆ. ಅದನ್ನು ಎಲ್ಲ ಯೂಸ್ ಮಾಡಿ ನಾವು ಯಾವ ದಾರಿಗೆ ಹೋಗಿದ್ದಾರೆ ಆ ದಾರಿಯಲ್ಲಿ ಕಂಟಿನ್ಯೂ ಮಾಡಿ ನಮಗೆ ಮುಂದೆ ಆ ಜಾಗ ಮ್ಯಾಂಗ್ಳೂರಿಂದ ಮುಂದೆ ಯಾವ ಜಾಗಕ್ಕೆ ಹೋಗಿದ್ದಾರೆ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮುಂದೆ ಕಂಟಿನ್ಯೂ ಮಾಡಿ ಆ ಜಾಗ ನಮಗೆ ಸಿಕ್ಕಿದೆ. ನೋಡಿ ಕಂಪ್ಲೀಟ್ಲಿ ಸುಳ್ಳಿದೆ. ನನಗೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡೋಕ್ಕೆ ಆಗಲ್ಲ. ಬಟ್ ಈ ಥರ ಇರಲಿಲ್ಲ ಕಿ ಇಲ್ಲಿಂದ ಹೋಗಿ ಫಾರ್ ಆಲ್ 5 ಈಗ ಅವರು ಅಲ್ಲಿ 16th ರೀಚ್ ಆಗಿದ್ದಾರೆ ಮ್ಯಾಂಗ್ಳೂರ್ಗೆ. ಇಲ್ಲಿಂದ 14th ನೈಟ್ ಬಿಟ್ಟಿದ್ದಾರೆ. 15th ಫುಲ್ ಡೇ ಇಲ್ಲಿ ಚಿಕ್ಕಮಂಗ್ಳೂರು ಅಕ್ಕಪಕ್ಕ ಹಾಸನ ಅಕ್ಕಪಕ್ಕ ಡ್ರೈವ್ ಮಾಡಿಕೊಂಡು ಮ್ಯಾಂಗ್ಳೂರ್ ಬೆಳಿಗ್ಗೆ ರೀಚ್ ಆಗಿದ್ದಾರೆ. ಈ ಥರ ಎಲ್ಲ ಅಲ್ಲಿ 4-5 ಡೇಸ್ ಅಲ್ಲಿ ಕಂಟಿನ್ಯೂ ಸ್ಟೇ ಮಾಡಿದ್ದಾರೆ. ಈ ಥರ ಎಲ್ಲ ಅವ್ರ ಫ್ರೆಂಡ್ಗೆ ಭೇಟಿ ಮಾಡಿ ಅಲ್ಲಿಂದ ಬೇರೆ ಬೇರೆ ಜಾಗ ಸ್ಟೇ ಮಾಡಿದ್ದಾರೆ. ಈ ಥರ ಮಾಹಿತಿ ಇದೆ. ಅದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಈ ಥರ ಮಾಹಿತಿ ಅದು ಸುಳ್ಳಿದೆ ಕಂಪ್ಲೀಟ್ಲಿ. ಪೊಲೀಸಿಂದ ಯಾವುದು ಇನ್ಫಾರ್ಮೇಷನ್ ಲೀಕ್ ಆಗಿದೆ. ನನಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ಸ್ಟಾಫ್ ಮೇಲೆ ಫೋನ್ ನಂಬಿಕೆ ಇದೆ. ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಲಾಸ್ಟ್ 10 ಡೇಸಿಂದ. ಮತ್ತು ಅವರ ಎಫರ್ಟ್ಸ್ ಕಾರಣ ಬಗ್ಗೆ ಇದು ನಮಗೆ ಸಿಕ್ಕಿದೆ. ನೋಡಿ ಅದು ಈಗ ನಾವು ಚೆಕ್ ಮಾಡಬೇಕು ಯಾಕೆ ಯಾವುದನ್ನು ಅವರು ಪಾರ್ಕ್ ಮಾಡಿದ್ದಾರೆ, ಯಾಕೆ ಪಾರ್ಕ್ ಮಾಡಿದ್ದಾರೆ, ಯಾರು ಪಾರ್ಕ್ ಮಾಡಿದ್ದಾರೆ. ಮತ್ತು ಡೆಫಿನೆಟ್ಲಿ ಅದು ಇಲ್ಲಿಂದ ಆ ಕಾರ್ ಯೂಸ್ ಮಾಡಿ ಹೋಗಿದ್ದಾರೆ ಮತ್ತು ಅಲ್ಲಿ ಪಾರ್ಕ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಏನಾದರೂ ಅಟೆನ್ಷನ್ ಡೈವರ್ಜನ್ ಮಾಡೋಕ್ಕೆ ಒಂದು ಟ್ಯಾಕ್ಟಿಕ್ ಇದೆ. ಇಲ್ಲ ಯಾವುದು ಸರ್ ಬಂಧನದ ವೇಳೆ ಪ್ರತಿರೋಧ ಇಲ್ಲ, ಯಾವುದು ಥರದ್ದು ಈ ಥರದ್ದು ಸಮಸ್ಯೆ ಆಗಲಿಲ್ಲ. ನಮ್ಮ ಟೀಮಲ್ಲಿ ಯಾವಾಗ ಅವ್ರಿಗೆ ಸಿಕ್ಕಿದ್ದಾರೆ ಅವರು ಅವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಪ್ರೊಸೀಜರ್ಸ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಗ್ರೌಂಡ್ಸ್ ಆಫ್ ಅರೆಸ್ಟ್ ಪ್ರಕಾರ ಏನೇನಿದೆ ಅದು ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಅವ್ರಿಗೆ ಕರ್ಕೊಂಡ್ ಬಂದಿದ್ದಾರೆ. ಅದು ನಾವು ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಏನೇನು ಸೀಸ್ ಮಾಡಬೇಕು, ಗಾಡಿ ಮೊಬೈಲ್ ವಗೇರಾ ಏನು ಯೂಸ್ ಆಗಿದೆ ಅದು ಎಲ್ಲ ನಾವು ಚೆಕ್ ಮಾಡ್ತೀವಿ.
ಅದು ನೋಡೋಣ, ಅದು ಐಯೋದು ಡಿಸಿಷನ್ ಇದೆ. ಐಯೋ ಏನು ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟಲ್ಲಿ, ಆಮೇಲೆ ನೋಡೋಣ, ಆಮೇಲೆ ಗೊತ್ತಾಗುತ್ತೆ ಅವರು ಏನು ರೆಡಿ ಮಾಡಿದ್ದಾರೆ ರಿಮೈಂಡ್ ಅಪ್ಲಿಕೇಶನ್. ಸರ್ ಈಗ ಮೈಕಲ್ ಮತ್ತೆ ರಾಜೀವ್ ಗೌಡ ಪರವಾಗಿದ್ದಲ್ಲ, ಕಾರ್ ನಂಬರ್ KA03 MX 9108 ಅಲ್ವಾ ಸರ್? ಹೌದು ಸರ್, ಈಗ ಆರೋಪಿಯ ಮೊಬೈಲ್ನ ಸೀಸ್ ಆಗುತ್ತೆ ಈ ಪ್ರಕರಣದಲ್ಲಿ. ನೋಡಿ, ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಮಾಡಬೇಕು ಅದು ಈಗ ಇಟ್ ಈಸ್ ಇನ್ ವೆರಿ ಇನಿಷಿಯಲ್ ಸ್ಟೇಜಸ್ ಆಫ್ ಇನ್ವೆಸ್ಟಿಗೇಷನ್. ಈಗ ನಮಗೆ ಆರೋಪಿ ಸಿಕ್ಕಿದ್ದಾರೆ, ಅದು ಎಲ್ಲ ನಾವು ಚೆಕ್ ಮಾಡಬೇಕು, ಯಾವ ಮೊಬೈಲ್ ಯೂಸ್ ಆಗಿದೆ, ಯಾವ ಕಾಲ್ ಯಾವ ಟೈಮ್ಗೆ ಹೋಗಿದೆ, ಇಂಟರ್ನೆಟ್ ಕಾಲ್ ಇದೆ ಅಥವಾ ಡೈರೆಕ್ಟ್ ಕಾಲ್ ಇದೆ, ಅದೆಲ್ಲ ನಾವು ಚೆಕ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಏನೇನು ಅವಶ್ಯಕತೆ ಇದೆ ಸೀಸ್ ಮಾಡೋಕ್ಕೆ ಅದು ಎಲ್ಲ ಸೀಸ್ ಮಾಡ್ತೀವಿ. ಸರ್, ಈಗ 3 ತಂಡ ಅಂದ್ರೆ ಯಾವ ತಂಡಕ್ಕೆ? ಇನ್ಸ್ಪೆಕ್ಟರ್ ಆನಂದ್ ಅವರಿಗೆ ಇವರು ನಿನ್ನೆ ಅಲ್ಲಿ ಸಿಕ್ಕಿದ್ದಾರೆ ಕೇರಳದಲ್ಲಿ, ಅವರು ಕರ್ಕೊಂಡು ಬಂದಿದ್ದಾರೆ. ಸರ್, ರಾಜೇಗೌಡರ ವಿರುದ್ಧ ಫಿಸಿಕಲ್ ಆಗಿ ಯಾವ್ದು ಗೆಸ್ಟ್ ಹೌಸ್ ಅಲ್ಲಿ ಇದ್ರು ಅನ್ನೋದು ಮಾಹಿತಿ. ಹೋಟೆಲ್ ಆರ್ ಗೆಸ್ಟ್ ಹೌಸ್? ಇದು ಪ್ರೈವೇಟ್ ಗೆಸ್ಟ್ ಹೌಸ್, ಹೋಟೆಲ್ ಸರ್? ನಿನ್ನೆ ನಮಗೆ ಯಾವ ಜಾಗ ಸಿಕ್ಕಿದ್ದಾರೆ, ಅದು ವಾಜಿ ಕಡಬು ಜಾಗ, ನಾನು ಒಂದು ಏನು ಹೇಳಿದ್ದೀನಿ ಮಲ್ಲಪುರಂ ಡಿಸ್ಟಿಕಲ್ಲಿ, ಅದು ಒಂದು ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ. ಹೋಟೆಲ್ ಅಲ್ಲ ಸರ್, ಹೋಟೆಲ್ ಪಕ್ಕದಲ್ಲಿ ಹೊರಗಡೆ ಈ ಥರ ಎಲ್ಲಕ್ಕೆ ಅಲ್ಲಿ ಸ್ಟೇ ಮಾಡಿದ್ದಾರೆ, ಆಮೇಲೆ ಸಿಕ್ಕಿದ್ದಾರೆ. ನಮಗೆ ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ. ಆ ಹೋಟೆಲ್ ಉಳಿದಿದೆ. ಫಸ್ಟ್ ನಾವು ಗಾಡಿ ಟ್ರೇಸ್ ಮಾಡಿದ್ದೀವಿ, ಗಾಡಿ ಆದಮೇಲೆ ನಮಗೆ ಅಲ್ಲಿ ಸಿಕ್ಕಿದ್ದಾರೆ. ಹೋಟೆಲ್ ಸ್ಟೇ ಮಾಡಿದ್ರು? ಇಲ್ಲ ಆ ಜಾಗ ಸ್ಟೇ ಹೋಮ್ ಸ್ಟೇ ಅಲ್ಲಿ ಇದ್ರು ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಯಾವಾಗ ಅವರದ್ದು ಹೇಳಿಕೆ ತಗೊಳ್ತೀವಿ, ಆಮೇಲೆ ನಮಗೆಲ್ಲ ಗೊತ್ತಾಗುತ್ತೆ ಯಾವ ಜನ ಯಾವ ಜಾಗ ವಾಸ ಮಾಡಿದ್ದಾರೆ, ಯಾರು ಹೆಲ್ಪ್ ಮಾಡಿದ್ದಾರೆ, ಯಾವ ಜಾಗ ಹೋಗಿದ್ದಾರೆ, ಅದು ಎಲ್ಲ ಈಗ ಕ್ಲಿಯರ್ ಇಲ್ಲ. ನಾವು ಅವರದ್ದು ಈಗ ಅವರಿಂದ ಕ್ಲಾರಿಟಿ ತಗೊಂಡು ಯಾವ ಜಾಗ ಹೋಗಿದ್ದಾರೆ ಅದನ್ನು ಎಲ್ಲ ಮ್ಯಾಚ್ ಮಾಡ್ತೀವಿ. ಸರ್, ಒಂದ್ ಸೆಕೆಂಡ್ ರಿಪೀಟ್ ಮಾಡಿ ಸರ್. ವಾಜಿ ಕಡೆಯ ಅದು ವಾಜಿ ಕಡಬು, ಮಲ್ಲಪುರಂ ಡಿಸ್ಟ್ರಿಕ್ಟ್, ಮಲ್ಲಪುರಂ. ಸರ್ ಇದು ನೋಡಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಮ್ಮಿಂದ ಏನು ಡ್ಯೂಟಿ ಎಕ್ಸ್ಪೆಕ್ಟೆಡ್ ಇದೆ ಕಾನೂನು ಪ್ರಕಾರ ನಾವು ಅದು ಮಾಡ್ತಾ ಇದ್ದೀವಿ. ನಮಗೆ ಯಾವುದು ಈ ಥರದ್ದು ಸಮಸ್ಯೆ ಇರಲಿಲ್ಲ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದು ನಾವು ತಗೊಂಡಿದ್ದೀವಿ. ಸರ್ ಈಗ ರಾಜೇಗೌಡ ವಿರುದ್ಧ ಅವ್ರ ವಿರುದ್ಧ ಫಿಸಿಕಲಿ ಮಾತಾಡೋ ಒಂದು ಆರೋಪ ಮಾಡ್ತಾರೆ. ನೋಡಿ, ಅವರು ಹೈಕೋರ್ಟಲ್ಲಿ ಮತ್ತು ಲೋಕಲ್ ಕೋರ್ಟಲ್ಲಿ ಅಪ್ಲೈ ಮಾಡಿದ್ದಾರೆ. ಅವ್ರದ್ದು ವಕೀಲ್ ಅವರು ಮಾಡಿದ್ದಾರೆ, ಬೇರೆ ಅವರ ಸೈಡಿಂದ ಏನು ಅಬ್ಜೆಕ್ಷನ್ಸ್ ಇತ್ತು ಅವರು ಮಾಡಿದ್ದಾರೆ. ಬಟ್ ಅವರು ಹೈಕೋರ್ಟಲ್ಲಿ ಆಲ್ರೆಡಿ ಆ ರಿಟ್ ಪಿಟಿಷನ್ ಡಿಸ್ಮಿಸ್ ಆಗಿದೆ, ಮತ್ತು ಲೋಕಲ್ ಕೋರ್ಟಲ್ಲಿ ಕೂಡ ಬೇಲ್ ರಿಜೆಕ್ಟ್ ಆಗಿದೆ. ಬೇರೆ ಈ ಸೆಕ್ಷನ್ಸ್ ಯಾವ ಹಾಕಿದ್ದಾರೆ ಮತ್ತು ಏನೇನು ಆಗಿದೆ ಅದು ಎಲ್ಲ ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ. ಇನ್ವೆಸ್ಟಿಗೇಷನ್ ಯಾವಾಗ ಫೈನಲ್ ಚಾರ್ಜ್ ಶೀಟ್ ಆಗುತ್ತೆ, ಐಒಗೆ ಪವರ್ಸ್ ಇದೆ. ಐಒ ಅವ್ರ ಪ್ರಕಾರ, ಅವ್ರ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಏನೇನು ಮಾಹಿತಿ ಸಿಗುತ್ತೆ, ಏನೇನು ಸೆಕ್ಷನ್ಸ್ ಹಾಕಬೇಕು, ಅವರು ಆ್ಯಡ್ ಅಥವಾ ಡಿಲೀಟ್ ಮಾಡ್ತಾರೆ ಅದರಿಂದ. ಸರ್ ಈ ಪ್ರಕರಣದಲ್ಲಿ ಒಟ್ಟು ಎಷ್ಟು ಜನರನ್ನ ವಿಚಾರಣೆ? ನೋಡಿ, ನಾವು ನಮ್ಮ ಸೈಡಿಂದ ಎಲ್ಲ ಪ್ರಯತ್ನ ಮಾಡಿದ್ದೀವಿ ಕಿ ಯಾವ ಜಾಗ ಇರಬೇಕು, ಯಾರು ಇದ್ದಾರೆ ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಬಟ್ ಮೇನ್ಲಿ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಸಿಕ್ಕಿದ್ದಾರೆ. ಸರ್ ಈಗ ರಾಜೀವ್ ರಹಸ್ಯ ಯಾಕೆ? ಅದು ರಹಸ್ಯದ ಏನೂ ಪಾರ್ಟ್ ಇಲ್ಲ. ಈ ಥರದ್ದು ಯಾವುದು ರೂಲ್ ರೆಗ್ಯುಲೇಷನ್ ಇಲ್ಲ ಕಿ ಮೀಡಿಯಾಗೆ ಒಂದು ಫೋಟೋ ಕೊಡಬೇಕು, ಸೊ ಈ ಥರದ್ದು ಯಾವುದು ಪಾಯಿಂಟ್ ಇಲ್ಲ. ನಾವು ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಯಾವುದು ಈ ಥರದ್ದು ನನ್ನ ಗಮನಕ್ಕೆ ಇಲ್ಲ ಕಿ ಯಾವುದು ಈ ಥರದ್ದು ರೂಲ್ ಇದೆ ಕಿ ಫೋಟೋ ಕೊಡಬೇಕು ಮೀಡಿಯಾಗೆ. ಸರ್, ಈಗ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಐಯು ಡಿಸೈಡ್ ಮಾಡ್ತಾರೆ, ನೋಡೋಣ. ಸರ್ ಸಾಮಾನ್ಯವಾಗಿ ಲಾಸ್ಟ್ ವೀಕ್ ನಮ್ಮಲ್ಲಿ AU ಜ್ಯುವೆಲ್ರಿ ಶಾಪಲ್ಲಿ ಕಳ್ಳತನ ಏನಾಗಿತ್ತು, ಆ ಶಾಪ್ದು ಕಳ್ಳತನ ಕೇಸ್ ಅಲ್ಲಿ ಏನು ರಿಕವರಿ ಆಗಿದೆ, ಆ ಟೈಮಿಗೆ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ದೀನಿ. ಅದಕ್ಕಿಂತ ಮೊದಲೇ ಕೂಡ ನಾವು ಸುಮಾರು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಆ ಟೈಮ್ಗೆ ಪ್ರಾಪರ್ಟಿ ಏನು ಸಿಕ್ಕಿದೆ ಅದು ತೋರಿಸ್ತಾ ಇದ್ದೀವಿ. ನಾವು ಆರೋಪಿಗೆ ಯಾವಾಗ ಈ ಥರ ಮೀಡಿಯಾ ಮುಂದೆ ಹಾಜರು ಮಾಡಲಿಲ್ಲ, ಮತ್ತೆ ನನ್ನ ಪ್ರಕಾರ ಅವಶ್ಯಕತೆ ಕೂಡ ಇಲ್ಲ ಮೀಡಿಯಾ ಮುಂದೆ ಹಾಜರು ಮಾಡೋಕ್ಕೆ. ನಾವು ನಮ್ಮ ಪ್ರೊಸೀಜರ್ಸ್ ಏನಿದೆ ಇನ್ವೆಸ್ಟಿಗೇಷನ್ ಕಾನೂನು ಪ್ರಕಾರ ಅದು ಮಾಡ್ತಾ ಇದ್ದೀವಿ. 12 ದಿನಗಳ ಕಾಲ ಯಾಕೆ ಸವಾಲಾಯ್ತು ಸರ್? 13 ದಿನ ನಾವು ಈ ಥರ ಇಲ್ಲ ಕಿ ನಮಗೆ ಮಾಹಿತಿ ಇತ್ತು ಆಮೇಲೆ ನಾವು ಏನು ಕ್ರಮ ತಗೊಳ್ಳ. ಕಂಟಿನ್ಯೂಸ್ ಆಗಿ 10 ದಿನ 12 ದಿನದಿಂದ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಥರ ಯಾವುದು ಥರದ್ದು ನೆಗ್ಲಿಜೆನ್ಸ್ ಪೊಲೀಸಿಂದ ಆಗಿಲ್ಲ. ನಾನು ನನ್ನ ಟೀಮ್ ಜೊತೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ಅವರಿಂದ ಅಪ್ಡೇಟ್ ತಗೊಂಡಿದ್ದೀನಿ, ಪ್ರತಿದಿನ ಫಾಲೋ ಅಪ್ ಮಾಡಿದ್ದೀನಿ. ಆ್ಯಂಡ್ ಅವರಿಗೆ ಯಾವಾಗ ಮಾಹಿತಿ ಸಿಕ್ಕಿದೆ ಅವರು ಎಲ್ಲ ಮಾಹಿತಿಗೆ ಫಾಲೋ ಅಪ್ ಮಾಡಿ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಡೆಫಿನೆಟ್ಲಿ ಸ್ವಲ್ಪ ಲೇಟ್ ಆಗಿದೆ, ಬಟ್ ನನ್ನ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿ ಯಶಸ್ವಿ ಆಗಿದ್ದಾರೆ. ಎಲ್ಲ ಏನೇನು ಮಾಡಬೇಕಿತ್ತು ಎಲ್ಲ ಮಾಡಿದ್ದಾರೆ ನಮ್ಮ ಪ್ರಕಾರ. ಅದು ಎಲ್ಲ ನಮಗೆ ಏನು ಹೇಳಕ್ಕೆ ಆಗಲ್ಲ. ನಮಗೆ ಆರೋಪಿ ಬೇಕಿತ್ತು, ನಮಗೆ ಈಗ ಆರೋಪಿ ಸಿಕ್ಕಿದ್ದಾರೆ. ಕೇಸಲ್ಲಿ ಇನ್ವೆಸ್ಟಿಗೇಷನ್ ಏನು ಮಾಡಬೇಕು ಅದು ಈಗ ಇವರು ಡಿಸೈಡ್ ಮಾಡ್ತಾರೆ. ಏನೇನು ಮಾಡಬೇಕು, ಏನೇನು ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡಬೇಕು, ಯಾರ್ಯಾರ್ದು ಹೇಳಿಕೆ ವಗೇರ ಬೇಕು. ನಮಗೆ ಈಗ ಆರೋಪಿ ಸಿಕ್ಕಿದೆ, ಸೊ ನಮ್ಮ ಫೋಕಸ್ ಈಗ ಕೇಸ್ದು ಇನ್ವೆಸ್ಟಿಗೇಷನ್ ಮೇಲೆ ಇದೆ.
ಸರ್ ಅದು ಸೇಮ್ ಕ್ವಶನ್ ಆದರೆ ತನಿಖೆಗೆ ಸ್ಪಂದಿಸಿದಾರ ಸರ್ ಅವ್ರ ಫ್ಯಾಮಿಲಿಯವರು? ಇಲ್ಲ, ಅವರು ನಮಗೆ ಹೆಲ್ಪ್ ಮಾಡಲಿಲ್ಲ, ಯಾವುದೇ ಥರದ್ದು ಕೋಆಪರೇಟ್ ಮಾಡಲಿಲ್ಲ ಯಾವುದೇ ಥರದ್ದು ಇನ್ವೆಸ್ಟಿಗೇಷನ್. ನೋಡಿ, ಅದು ತಮ್ಮೆಲ್ಲರದು ಅಧಿಕಾರ ಇದೆ, ತಮಗೆ ಯಾವುದು ಸಂಶಯ ಇದೆ ತಾವು ಎಲ್ಲ ಸಂಶಯ ಮಾಡಿ. ಬಟ್ ನಮಗೆ ಎಲ್ಲ ಗೊತ್ತು, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ನಮಗೆ ಏನೇನು ಮಾಡಬೇಕಿತ್ತು ನಾವು ಎಲ್ಲ ಪ್ರಯತ್ನ ಮಾಡಿಕೊಂಡು ಅವ್ರಿಗೆ ಕರ್ಕೊಂಡು ಬಂದಿದ್ದೀವಿ. ಈ ಥರದ್ದು ಯಾವುದೂ ಸಮಸ್ಯೆ ಇರಲಿಲ್ಲ ಈ ಸಂಡೇ ಇದೆಯಾ ಸ್ಯಾಟರ್ಡೇ ಇದೆಯಾ ಅಥವಾ ರಿಜೆಕ್ಟ್ ಆಗಿದೆ ಆಮೇಲೆ ಸಿಗಬೇಕು. ನಮಗೆ ಯಾವ ಖಚಿತ ಮಾಹಿತಿ ಸಿಕ್ಕಿದೆ, ನಮಗೆ ಮಾಹಿತಿ ಬಂದಿದೆ ಕಿ ಈ ಜಾಗ ಇದ್ದಾರೆ, ನಮ್ಮ ಟೀಮ್ ಹೋಗಿದೆ. ಈ ಥರ ಇಲ್ಲ ಕಿ ನಿನ್ನೆ ಹೋಗಿದೆ ಟೀಮ್. ಮೊನ್ನೆ 4-5 ದಿನದಿಂದ ಅಲ್ಲಿ ಆ ಸೈಡ್ ಓಡಾಡ್ತಾ ಇತ್ತು ಅವರು, ಕೇರಳ ಕರ್ನಾಟಕ ಬಾರ್ಡರ್ ಅಲ್ಲಿ ನಮ್ಮ ಟೀಮ್. ಅವ್ರಿಗೆ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದೆ ಆ ಜಾಗದಿಂದ ಅವ್ರ ಸೆಕ್ಯೂರ್ ಮಾಡಿದ್ದಾರೆ. ಅವ್ರ ಬಂಧನಕ್ಕೆ ಯಾವ ಕಡೆ ಎಲ್ಲ ಹೋಗಿದ್ರು?